ಗೆಳೆಯ ಏಯ್ ಅವ್ನು ಗ್ಯಾರಂಟಿ ನಮಗೆ ಮೋಸ ಮಾಡಿದಾನೆ ಕಣ. ನಾನು ನಿನ್ಗೆ ಹೇಳಿದೆ ದುಡ್ಡಲ್ಲಿ ಇಡೋದು ಬೇಡ ಅಂತ. ನನ್ನ ಮಾತೇ ಕೇಳಲಿಲ್ಲ ನೀನು. ಲಚ್ಚೆನೂ ಇಲ್ಲ, ದುಡ್ಡು ಇಲ್ಲ. ನಾನು ಹೋಗಿ ದುಡ್ಡನ್ನಾದ್ರೂ ಸೇವ್ ಮಾಡ್ತೀನಿ. ಪುಟ್ಟಿ ಪುಟ್ಟಿ ಪಾಪಿಗಳು ನೋಡ ಎಂತ ಕೆಲಸ ಮಾಡಿದಾರೆ ಅಂತ. ಮಗರಿ ಅಳ್ಬೇಡಪ್ಪ, ನಿನ್ಗೇನು ಏಟಾಗಿಲ್ಲ ತಾನೆ? ನಾನು ಬಂದಿದ್ದೀನಿ, ಮನೆ ಕರ್ಕೊಂಡು ಹೋಗ್ತೀನಿ. ಏನೂ ಆಗಲ್ಲ ನಿನಗೆ, ಹೆದರ್ಕೊಬೇಡ. ಏನಾಗಲ್ಲ ನಿನಗೆ. ಹೋಗೋಣ ಮನೆಗೆ. ಹಲೋ, ಮಗು ಸಿಕ್ತಾ? ಸಿಕ್ತು. ಗುಡ್. ಮಗು ಸಿಕ್ತಲ್ಲ ಅಂತ ಜೋಶಲ್ಲಿ ಏನಾದ್ರು ಪೊಲೀಸು ಕೇಸು ಅಂತ ಹೋದ್ರೆ ಇವತ್ತು ನಡೆದಿದ್ದು ಮತ್ತೆ ರಿಪೀಟ್ ಆಗುತ್ತೆ. ಅರ್ಥ ಆಯ್ತಲ್ಲ? ನಿನ್ನ ಮಗು ಓಡಾಡೋ ದಾರಿ, ಓದೋ ಸ್ಕೂಲು, ಪ್ರತಿಯೊಂದು ಡೀಟೇಲ್ಸು ನನ್ನ ಹತ್ರ ಇದೆ. ನಾನಿದನ್ನ ಹೆದರ್ಸಕ್ ಹೇಳ್ತಾ ಇಲ್ಲ, ಎಚ್ಚರಿಸಕ್ ಹೇಳ್ತಾ ಇದ್ದೀನಿ. ಮನೆ ಒಳಗಿದ್ದಿದ್ ಮಗುನ ಎತ್ತಾಕೊಂಡ್ ಬಂದವನ್ಗೆ ಮನೆ ಹೊರಗಡೆ ಎತ್ತಾಕೊಂಡ್ ಬರಕ್ಕಾಗಲ್ವಾ? ಹೆಜ್ಜೆ ಇಡ್ಬೇಕಂತ ಯೋಚನೆ ಮಾಡಿ ಇಡು. ಬಾಯ್. ಅವನು ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾನೆ ಅಂತ ಅನ್ಸ್ತಾ ಇದೆ ಕಣ. 20 ಕೋಟಿ ದುಡ್ಡು ನಮ್ಮ ಹತ್ರನೇ ಇದೆ, ಅನಾಥವಾಗಿ ಬಿದ್ಕೊಂಡಿದೆ. ಅದನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಮನಸ್ಸಿಗೆ ಏನೋ ಒಂಥರ ಖುಷಿ, ಕೇಳಕ್ಕಾಗ್ದಿರೋ ಖುಷಿ. ಸಿಸ್ಟರ್ ರಿಂಗ್ ಮಾಡ್ಲಾ? ರಾತ್ರಿ ಹೋಗಿ ಅದ್ರ ಜೊತೆಗೆ ಮಲ್ಕೊಂಡ್ಬಿಡ್ಲಾ? ಅಣ್ಣ ಅದ್ ಬರೀ 20 ಕೋಟಿ. ಅದನ್ನ ನೋಡ್ಬಿಟ್ಟು ಯಾಕೆ ಬಾಯ್ ಬಿಡ್ತಾ ಇದೀಯಾ? ಬಾಯ್ ಬಿಡ್ದೆ? ಅದು 20 ಕೋಟಿ ಸಿಸ್ಟರ್. ನಾವು ಎಲ್ಲಿಂದ ಬಂದಿದೀವಿ ಅನ್ನೋದನ್ನು ಮರಿಬೇಡ. 20 ರೂಪಾಯಿಗೆ ಲಾಟ್ರಿ ಹೊಡಿತಾ ಇದ್ವಿ. ಕೋಟಿಗೆ ಎಷ್ಟು ಸೊನ್ನೆ ಅಂತ ಗೊತ್ತಿರ್ಲಿಲ್ಲ. ಯಾಕೆ ಹೇಳು? ಆಗ ನಾವೇ ಬಿಗ್ ಝೀರೋ ಆಗ್ಬಿಟ್ಟಿದೀವಲ್ಲ. ಅಂಥದ್ರಲ್ಲಿ ಇವತ್ತು 20 ಕೋಟಿ ನಮ್ಮ ಹತ್ರ ಇದೆ ಅಂದ್ರೆ ಹೆಂಗಾಗಿರ್ಬೇಡ ಸಿಸ್ಟರ್? ಹಾರ್ಟು ಸಿಳ್ಳೆ ಹೊಡಿತಾ ಇದೆ ಸಿಸ್ಟರ್. ಸಾಕು, ತುಂಬಾ ಅತಿ ಮಾಡಬೇಡ. ಹಳೇದೆಲ್ಲ ಅಲ್ಲಿಗೆ ಬಿಟ್ಬಿಡು. ಇವಾಗ ಹೇಗಿದೆಯೋ ಆ ಥರ ಇರಬೇಕು. ಸ್ವಲ್ಪ ಕ್ಲಾಸ್ ಅಂಡ್ ಡಿಗ್ನಿಟಿ. ಇದು ಡಿಗ್ನಿಟಿ ಏನಿದೆ ಸಿಸ್ಟರ್? ಡಿಗ್ನಿಟಿ ಅನ್ನೋದೊಂಥರ ಭಾರ. ಅದನ್ನು ಕಳಿಸ್ಬಿಟ್ರೆ ಹಗೂರವಾಗಿ ಹಾಯಾಗಿರ್ಬೋದು ನಂತರ. ಹೆಂಗೆ? ನಿಂತರ ಇದ್ರೆ ಅಷ್ಟೇ, ಇದ್ರೂ ಇಲ್ದೇ ಇರೋ ಥರ ಇರ್ತೀವಿ. ಜೋಕರ್ ಆಗ್ಬಿಡ್ತೀವಿ. ಅಯ್ಯೋ ದೇವ್ರೆ, ಅಂದ್ರೆ ನಾನು ಜೋಕರ? ಹಾ, ಜೋಕರೇ. ಮಾಮ್ಸ್ ನೋಡು, ನಮ್ ಕೌರವೇಂದ್ರ ಬಂದ. ಗೈಸ್, ಹಾಯ್. ಎಲ್ಲಿ ದುಡ್ಡು? ವೆಸ್ಟ್ ಟ್ವೆಂಟಿ ಕ್ರೋರ್ಸ್. ದುಡ್ಡು ಅಲ್ಲೇ ಇದೆ ಜೈ. ಸೇಫ್ ಆಗಿ ಅಲ್ಲಿದ್ಯಾ? ಇಲ್ಲಿಗೆ ಯಾಕೆ ತಂದಿಲ್ಲ? ಅಲ್ಲಿ ಸೇಫ್ ಆಗಿ ಇಡಿಸಿದ್ದೀನಿ. ಆ ನೋಟ್ ಮೇಲಿರೋ ಸೀರಿಯಲ್ ನಂಬರ್ಸ್ ಏನಾದರೂ ನೋಟ್ ಮಾಡಿ ಟ್ರ್ಯಾಕ್ ಮಾಡಿದ್ರೆ ಕಷ್ಟ ಆಗತ್ತೆ. ಸದ್ಯಕ್ಕೆ ಅಲ್ಲೇ ಇರಲಿ, ನಾಳೆ ಹೋಗಿ ತಗೊಂಡು ಬರೋಣ. ಅಲ್ಲ ಮಾಮ್, ನಾನು ಹೇಳಿದಷ್ಟು ಮಾಡು, ಸುಮ್ಮನೆ ಇದ್ಬಿಡು. ಯಾವುದೇ ಕಾರಣಕ್ಕೂ ಅದನ್ನು ಯೂಸ್ ಮಾಡಬೇಡ. ಮತ್ತೆ ದುಡ್ಡಿದ್ದು ಏನು ಪ್ರಯೋಜನ ಸಿಸ್ಟರ್? ಅಣ್ಣ, ನಾನು ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊತೀಯಾ? ಇದನ್ನು ಬೇರೆ ಕಡೆ ಸಾಗಿಸಿ ಆ ನೋಟ್ಸ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಅದನ್ನು ಯೂಸ್ ಮಾಡೋಣ. ಓ ಹಾಗೆ. ನಮ್ಮ ವಿರುದ್ಧವಾಗಿ ಯಾವ ಕ್ಲೂನು ಬಿಡಬಾರ್ದು. ಡನ್ ಮಾಮ್, ಹಾಗೆ ಮಾಡೋಣ. ಯಾಕೆ ಸುಮ್ಮನೆ ರಿಸ್ಕ್? ಕರೆಕ್ಟ್. ಅರ್ಜೆಂಟ್ ಮಾಡಿ ತಗಲಾಕೋ ಥರ ಆಗಬಾರ್ದು. ನನಗೂ ಆ ಕಂತೆ ದುಡ್ಡನ್ನು ಕೈಯಲ್ಲಿ ಹಿಡ್ಕೊಳ್ಳೋ ಆಸೆ. ಆದ್ರೆ ಏನ್ ಮಾಡೋದು? ಸದ್ಯಕ್ಕೆ ಆಸೆನ ಅದು ಬಿಟ್ಟುಕೊಂಡಿದ್ದೀನಿ. ಅದು ಬಿಟ್ಟುಕೊಂಡವನೇ ಬಾಳಿಯಾನು. ಹಲೋ, ಇದ್ಯಾವ್ದು ಹೊಸ ಗಾದೆ? ತಾಳಿದವನು ಬಾಳಿಯಾನು ಅಂತ ಒಂದು ಗಾದೆ ಇದೆಯಲ್ಲೋ, ಅದರ ಹೊಸ ವರ್ಷನ್. ಸುಮ್ಮನೆ ಏನೋ ಒಂದು ಹೇಳ್ಬಿಡೋದು, ಅದಕ್ಕೆ ತಲೆ ಇರಲ್ಲ, ಬುಡ ಇರಲ್ಲ. ಅಂದಾಗೆ ಜೈ, ಆ ಹುಡುಗನ ಹತ್ರ ಆ ಸಾಕ್ಷಿ ತಗೊಂಡ್ ಬಂದ್ಯಾ? ಎಸ್ ಮಾಮ್, ಕಲೆಕ್ಟ್ ಮಾಡ್ಕೊಂಡ್ ಬಂದೀನಿ. ನನ್ನ ಹತ್ರ ಅದು ಸೇಫ್ ಆಗಿದೆ. ಅಷ್ಟಾದ್ರೆ ಸಾಕು ಜೈ. ಅದಾದ್ರೆ ಅರ್ಧ ಯುದ್ಧ ಗೆದ್ದ ಹಾಗೆ. ಊಟ ಮಾಡಿದ್ಯಾ? ಅರೆ, ಇದೇನಿದು ಬ್ಯಾಂಡೇಜು? ಏನಾಯ್ತು? ಇಲ್ಲ, ಸಣ್ಣದಾಗಿ ಏಟಾಗಿದೆ ಅಷ್ಟೇ. ಅಲ್ಲ ರೀ, ಸಣ್ಣದಾಗಿ ಏಟಾಗಿದೆ ಅಂತ ಇಷ್ಟು ದೊಡ್ಡದಾಗಿ ಬ್ಯಾಂಡೇಜ್ ಹಾಕಿದಾರಲ್ಲ. ಏನಾಯ್ತು? ಅವ್ರೇನಾದ್ರು ಹೊಡೆದ್ರ, ಹಿಂಸೆ ಮಾಡಿದ್ರ? ಅವರು ಎಳ್ಕೊಂಡು ಹೋಗುವಾಗ ನಂಗೆ ಏಟಾಯ್ತು ಮಾಮ. ಹೌದಾ? ನಡಿ, ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಹಾಸ್ಪಿಟಲ್ ಹೋಗೋ ಅವಶ್ಯಕತೆ ಇಲ್ಲ. ಯಾರಿಗೆ? ಏನಾಯ್ತು ಮಗುಗೆ? ಅವ್ರಿಗೆ ಅಷ್ಟು ಹೇಳಿದ್ದೀನಿ,
ಮಗುಗೆ ಏನೂ ಆಗಬಾರ್ದು, ಅವಳನ್ನ ಸರಿಯಾಗಿ ನೋಡ್ಕೊಳ್ಳಿ ಅಂತ. ಆದ್ರೂ ನೋಡಿ ಹೇಗೆ ಮಾಡಿ ಕಳಿಸಿದ್ರೆ. ಅವ್ನು ಮಾತ್ರ ಸುಮ್ಮನೆ ಬಿಡಬಾರ್ದು ಕಣ. ಪಾ ಸ್ವಲ್ಪ ಹೊತ್ತು ಇರು ನೀನು. ಅದಕ್ಕೆ ಮೇಜರಾಗಿ ಏನಾದರೂ ಆಗಿದೆಯಾ? ಇಲ್ಲ ಆನಂದ್ ಅವರೇ, ಸಣ್ಣದಾಗಿ ಏಟಾಗಿದೆ. ಮಗು ಅಲ್ವಾ, ಓಡಾಡ್ತಾ ಜಾಸ್ತಿ ಮಾಡ್ಕೊಳ್ತಾಳೆ ಅಂತ ಬ್ಯಾಂಡೇಜ್ ಕಟ್ಟಿದ್ದೀನಿ. ಗೌತಮರೇ ಪ್ಲೀಸ್ ನೀವು ಟೆನ್ಷನ್ ಮಾಡ್ಕೋಬೇಡಿ. ನೋಡ್ದಾ, ಮೇಜರಾಗಿ ಏನೂ ಆಗಿಲ್ವಂತೆ, ಸರಿ ಹೋಗುತ್ತೆ. ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ಸಮಾಧಾನವಾಗಿರು. ಇಷ್ಟೆಲ್ಲ ನೋಡಿದ್ಮೇಲೂ ನಾನು ಹೇಗೋ ಸಮಾಧಾನ ಮಾಡ್ಕೊಳ್ಳಿ? ಏನು ಗೊತ್ತಾಗ್ತಿರೋ ಪುಟ್ಟ ಮಗು, ಅವಳಿಗೆ ಈ ಥರ ಗಾಯ ಮಾಡಿ ಕಳಿಸಿದ್ದಾರೆ. ನೋಡ, ಅವ್ರಿಗೆ ತಕ್ಕ ಶಾಸ್ತಿ ಆಗ್ಬೇಕು. ಅಲ್ಲಿ ತನಕ ನಂಗೆ ನೆಮ್ಮದಿ ಇಲ್ಲ. ಆಯ್ತು, ಅವ್ರಿಗೇನ್ ಬೇಕು ವ್ಯವಸ್ಥೆ ಮಾಡೋಣ. ಹುಡುಕ್ಸೋಣ ಬಿಡು, ಎಲ್ಲೋಗ್ತಾರೆ, ಸಿಕ್ಕೇ ಸಿಗ್ತಾರೆ. ಸೃಜನ್, ಏನಾದರೂ ಅಪ್ಡೇಟ್ ಸಿಕ್ತಪ್ಪ? ಇಲ್ಲ ಸರ್, ಇನ್ನು ಸ್ವಲ್ಪ ಟೈಮ್ ಬೇಕು. ಅವರು ಎಕ್ಸಾಕ್ಟ್ಲಿ ಎಲ್ಲಿಂದ ಕಾಲ್ ಮಾಡಿರ್ಬೋದು ಅಂತ ಮಾಡಿರೋ ಅಷ್ಟು ಕಾಲು ಮತ್ತು ಅದರ ಲೊಕೇಶನ್ನ ಸರ್ಚ್ಗೆ ಹಾಕಿದ್ದೀನಿ ಸರ್. ಒಂದು ಮಾತ್ರ ಕಾಮನ್ ಲೊಕೇಶನ್ ತೋರಿಸ್ತಿದೆ ಸರ್. ಇನ್ನೊಂದು 15 ನಿಮಿಷ ಸರ್, ಆ ಎಕ್ಸಾಕ್ಟ್ ಡೀಟೇಲ್ಸ್ ನಾನು ನಿಮ್ಗೆ ತಗೊಡ್ತೀನಿ.